ಈಗಾಗಲೇ ಹೌದು ಡಿ ಕೆ ಶಿವಕುಮಾರ್ ಅವರು ನಮಗೆ ಪ್ರಾಮಿಸ್ ಮಾಡೋರು ಇರೋ ವಿಚಾರ ಆಗೋದಿಲ್ಲ. ಡಿ ಕೆ ಶಿವಕುಮಾರ್ ಸಾಹೇಬರು ಈಗಾಗಲೇ ಅವರೇ ವೈಯಕ್ತಿಕವಾಗಿ ಕೂತ್ಕೊಂಡು ನಾನು ವಾಸಣ್ಣ ಜಯಚಂದ್ರ ಸಾಹೇಬರೆಲ್ಲ ಒಟ್ಟಿಗಿದ್ದಾಗಲೇ ಹೇಳಿದ್ದಾರೆ. ಇನ್ನೊಂದು 2-3 ತಿಂಗಳಾದಮೇಲೆ ಮೋಸ್ಟ್ಲಿ ಅನೌನ್ಸ್ ಆಗ್ಬೋದು. ಯಾವುದೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರು ನಮ್ಮ ಮೇಲೆ ಅಷ್ಟೇ ಪ್ರೀತಿ ಇಟ್ಟವ್ರು, ನಾವು ಅದೇ ಗೌರವ ಇಟ್ಟಿದ್ದೀವಿ. ಹಾಗಾಗಿ ಅವರೇ ಡಿಸೆಂಬರ್ ಮೇಲೆ ನಾನು ಇದು ಮಾಡಿಕೊಡ್ತೀವಿ ಅಂತ ಅವರೇ ಹೇಳಿರೋದು 100%. ನವೆಂಬರ್ ನಂತರ ಬಿಜೆಪಿ ಪಕ್ಷದವರು ರಾಜಕೀಯ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಯಾರು? ಬಿಜೆಪಿ ಪಕ್ಷದವರು. ಅಯ್ಯೋ, ಅವ್ರ ಪಾರ್ಟಿಯಲ್ಲಿ ನಾಯಕರಲ್ಲಿ 3 ಗುಂಪಾಗವೆ. ಫಸ್ಟು ಯತ್ನಾಳ್ ಅವ್ರು ಹೊರಗಡೆ ಹೋಗಲ್ಲ, ಕರ್ಕೊಂಬರಕ್ಕೆ ಕೇಳಿ. ಪಾಪ ಯತ್ನಾಳ್ ಅವ್ರು ನೋಡ್ತಿಲ್ವ ನಾವೀಗ? ಈಗ ಅಲ್ಲಿ ವಿಜಯೇಂದ್ರ ಅವ್ರೊಂದು ಬಣ ಐತೆ, ಅಶೋಕ್ ಅವ್ರದ್ದು ಬಣ ಐತೆ, ಈ ಯತ್ನಾಳ್ ಬೇರೆ ಆಚೆ ಹೋಗಿದ್ದಾರೆ. ಈಗ ಹಿಂದೂ ಹುಲಿ ಬೇರೆ ಹಾಕ್ಬಿಟ್ಟಾರೆ ಯತ್ನಾಳ್ ಅವರು. ಈಗ ಇಲ್ಲಿ ವಿಜಯೇಂದ್ರ ಅವರಿಗಿಂತ ಬಿ ಜೆ ಪಿಗಿಂತ ಇವತ್ತು ಹಿಂದೂ ಬ್ರ್ಯಾಂಡ್ ಅಂತೇಳಿ ಯತ್ನಾಳ್ ಅವ್ರನ್ನ ಯಾವುದೇ ಜಿಲ್ಲೆಗೆ ಹೋದರೂ ಇವತ್ತು ಮೆರೆಸ್ತಾವ್ರೆ. ಅಲ್ಲಿಗೆ ಬಿ ಜೆ ಪಿಗೆ ಭಾಳ ಅತ್ಯವಶ್ಯಕತೆ ಇರೋಂಥದ್ದು ಯತ್ನಾಳ್ ಅವರು. ಗೊತ್ತಿರಲಿದ್ದು ಆದರೆ ನಮಗೆ ಗೊತ್ತಿಲ್ಲ, ನನಗೆ ವಿಶ್ವಾಸನೂ ಇಲ್ಲ. ಬಟ್ ಆದರೆ ಇವತ್ತು ಬಿ ಜೆ ಪಿ ಪರಿಸ್ಥಿತಿ ನೋಡಿದ್ರೆ ಯತ್ನಾಳ್ ಅವ್ರನ್ನ ಯಾಕಾದ್ರೂ ಉಚ್ಚಾಟನೆ ಮಾಡಿದ್ದೀವೋ ಅನ್ನೋಂಥ ಆತಂಕ ಬಿ ಜೆ ಪಿಗಿದೆ. ಆ ಮಾತ್ರ ಪರಿಸ್ಥಿತಿ ಇದೆ. ಸೊ ಸದ್ಯಕ್ಕೆ ಏನೂ ಸಮಸ್ಯೆ ಇರತಕ್ಕಂಥ ನಮ್ಮ ಪಾರ್ಟಿ ನಡ್ಕೊಂಡಾಗ್ತೈತೆ. ಸಿದ್ದರಾಮಯ್ಯವರು ಒಂದು ಒಳ್ಳೆ ಗೌರ್ಮೆಂಟ್ ಕೊಟ್ಟವ್ರೆ, ಸಮಸ್ಯೆ ಇಲ್ಲ. ನೋಡೋಣ. ಡಿಸೆಂಬರ್ ನಂತರ ಏನಾದರೂ ರಾಜ್ಯದಲ್ಲಿ ಯಾವುದು ಏನೂ ಆಗಲ್ಲ ರೀ. ತಲೆ ಹಾಕಿ ಕೆಡ್ಸ್ಕೊತೀರ. ಯಾವ ಕ್ರಾಂತಿನೂ ಇಲ್ಲ, ಯಾವ ಪ್ರಾಂತಿನೂ ಇಲ್ಲ. ತಲೆ ಹಾಕಿ ಕೆಡ್ಸ್ಕೊ ಏನೇನೂ ಆಗಲ್ಲ. ಏನೋ ಸೃಷ್ಟಿ ಮಾಡ್ಕೋಬೇಕು ಅಷ್ಟೇ ಬಿಟ್ಟರೆ ವಿನ ಹೈಕಮಾಂಡ್ ಹಿಡಿದೆ ರೀ. ಕಾಂಗ್ರೆಸ್ನಲ್ಲೂ ಹೈಕಮಾಂಡ್ ಇದೆ, ಬಿ ಜೆ ಪಿಲೂ ಹೈಕಮಾಂಡ್ ಇದೆ. ನಮ್ಮ ಈಗ ಕಾಂಗ್ರೆಸ್ ಹೈಕಮಾಂಡು ಸ್ಟ್ರಾಂಗ್ ಆಗಿದೆ. ಅವ್ರು ಏನು ಬೇಕೋ ಸಣ್ಣ ಪುಟ್ಟ ಲೋಪ ಬಂದಾಗ ಸರಿಪಾಡ್ತಾರೆ. ಯಾವ ಕ್ರಾಂತಿನೂ ಆಗಲ್ಲ. ಏನು ದೊಡ್ಡ ಮಟ್ಟಕ್ಕೆ ಆಗಬೇಕೋ ಅದು ಮಾಡೋ ಅಂಥದ್ದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಮಾಡ್ತಾರೆ, AICC ಅವ್ರು ಮಾಡ್ತಾರೆ. ಸೊ ನೋಡೋಣ ಏನಾಗ್ತದೆ ಅಷ್ಟೇ. ಬಿಜೆಪಿಯವರು ಪದೇ ಡಿ ಕೆ ಶಿವಕುಮಾರ್ ಅವರು CM ಆಗ್ತಾರೆ ಅಂತ ಹೇಳ್ತಾರೆ. ಬಿ ಜೆ ಪಿನವರ ಲವ್ ಜಾಸ್ತಿ ಅವರಿಗೆ. ಯಾಕಂದರೆ ಅವರು ಮೋಸ್ಟ್ಲಿ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಐತೆ ಕಾಣಿಸ್ತದೆ, ಹೇಳ್ತಾರೆ ಅಷ್ಟೇ.